ತಾರಕಕ್ಕೇರಿದ ರಾಜ್ಯ ಬಿಜೆಪಿ ಬಣ ಬಡಿದಾಟ. ಬಿವೈ ವಿಜಯೇಂದ್ರ ಟೀಮ್ನಿಂದ ಟೆಂಪಲ್ ರನ್. ಬಸವನಗೌಡ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಪಟ್ಟು. ವಿಜಯೇಂದ್ರ ಪರ ರೇಣುಕಾಚಾರ್ಯ ಟೀಮ್ ದೇಗುಲ ಯಾತ್ರೆ. ಕುರುಡುಮಲೆ ಗಣೇಶ ದೇಗುಲ, ಚಾಮುಂಡಿ ಬೆಟ್ಟ ಸೇರಿದಂತೆ ಗೋಕರ್ಣಗೆ ಭೇಟಿ ನೀಡಲಿರುವ ರೇಣುಕಾಚಾರ್ಯ ಟೀಮ್. ತಾರಕಕ್ಕೇರಿದ ರಾಜ್ಯ ಬಿಜೆಪಿಯ ಬಣ ಬಡಿದಾಟ. ಬಿವೈ ವಿಜಯೇಂದ್ರ ಟೀಮ್ನಿಂದ ಟೆಂಪಲ್ ರನ್. ಬಸನಗೌಡ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಈಗ ಪಟ್ಟು ಹಿಡಿದಿರ್ತಕ್ಕಂಥದ್ದು ಬಿವೈ ವಿಜಯೇಂದ್ರ ಅವರ ಟೀಮ್ನಿಂದ. ವಿಜಯೇಂದ್ರ ಪರ ರೇಣುಕಾಚಾರ್ಯ ಟೀಮ್ ಈಗ ದೇಗುಲ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಕುರುಡುಮಲೆ ಗಣೇಶ ದೇಗುಲ, ಚಾಮುಂಡಿ ಬೆಟ್ಟ ಸೇರಿದಂತೆ ಗೋಕರ್ಣಗೆ ಭೇಟಿ ನೀಡಲಿರುವ ರೇಣುಕಾಚಾರ್ಯ ಅವರ ಟೀಮ್. ಒಂದು ಕಡೆ ಬಿಜೆಪಿಯಲ್ಲಿ ಈಗ ತಾರಕಕ್ಕೇರಿದ ರಾಜ್ಯ ಬಿಜೆಪಿಯ ಬಣ ಬಡಿದಾಟ. ಬಿವೈ ವಿಜಯೇಂದ್ರ ವಿರುದ್ಧ ಏನೋ ಒಂದು ಆರೋಪಗಳು ಅಥವಾ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಆ ಸ್ಟೇಟ್ಮೆಂಟ್ಗೆ ಕಾರಣ ಆಗಿರ್ತಕ್ಕಂಥ ಬಸನಗೌಡ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಈಗ ರೇಣುಕಾಚಾರ್ಯ ಅವರು ಆಗ್ರಹ ಮಾಡಿದ್ದಾರೆ. ಜೊತೆಗೇನೆ ವಿಜಯೇಂದ್ರ ಅವರಿಗೆ ಒಳಿತಾಗಲಿ ಅಂತ ರಾಜ್ಯದಲ್ಲಿ ಟೆಂಪಲ್ ರನ್. ಕುರುಡುಮಲೆ ಗಣೇಶ ದೇಗುಲ, ಚಾಮುಂಡಿ ಬೆಟ್ಟ ಸೇರಿದಂತೆ ಗೋಕರ್ಣಗೆ ಭೇಟಿ ನೀಡಲಿರುವ ರೇಣುಕಾಚಾರ್ಯ ಟೀಮ್. ತಾರಕಕ್ಕೇರಿದ ರಾಜ್ಯ ಬಿಜೆಪಿಯ ಬಣ ಬಡಿದಾಟ. ಈಗ ಬಿವೈ ವಿಜಯೇಂದ್ರ ಪರ ಒಂದಷ್ಟು ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ದೇಗುಲಗಳ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಸನಗೌಡ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಪಟ್ಟು ಜೊತೆಯಲ್ಲೇ ವಿಜಯೇಂದ್ರ ಪರ ರೇಣುಕಾಚಾರ್ಯ ಈಗ ಅವರ ಟೀಮ್ ದೇಗುಲ ಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡಿದೆ. ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಎರಡು ಬಣಗಳ ನಡುವೆ ಕಿತ್ತಾಟ ನಡೀತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ MP ರೇಣುಕಾಚಾರ್ಯ ಅವರು ವಿಜಯೇಂದ್ರ ಪರವಾಗಿ ಒಂದು ಬ್ಯಾಟನ್ನು ಬೀಸಿದ್ದಾರೆ. ಅಷ್ಟೇ ಅಲ್ಲ, ಬಿವೈ ವಿಜಯೇಂದ್ರ ಅವರಿಗೆ ಒಳಿತಾಗಲಿ ಅಂತ ಕುರುಡುಮಲೆ ಗಣೇಶ ದೇಗುಲ, ಚಾಮುಂಡಿ ಬೆಟ್ಟ ಸೇರಿದಂತೆ ಗೋಕರ್ಣಗೂ ಕೂಡ ಭೇಟಿ ನೀಡಲಿದ್ದಾರೆ. ಎಲ್ಲದರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೇರವಾಗಿ ಬಿವೈ ವಿಜಯೇಂದ್ರ ವಿರುದ್ಧ ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರೆಬಲ್ ನಾಯಕರಾಗಿದ್ದಾರೆ ಬಿಜೆಪಿಯಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದಷ್ಟು ನಾಯಕರು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಇಲ್ಲ ಅವರ ಜೊತೆಗೆ ಗುರುತಿಸ್ಕೊಂಡಿದ್ದ ನೋಡಿಯಲ್ಲಿ ನಾವು ನೋಡ್ತಾ ಇದ್ರೆ ಅವ್ರ ಜೊತೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಾಣಿಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದಷ್ಟು ಜನ ಈಗ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಆರೋಪಗಳನ್ನು ಮಾಡ್ತಿದ್ದಾರೆ. ಎಲ್ಲೊಂದು ಕಡೆ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಅಂತ ಸಾರಾಸಗಟಾಗಿ ಬಹಿರಂಗವಾಗಿ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೂಡ ಹೇಳಿದ್ದಾರೆ. ವಿಜಯೇಂದ್ರ ಅವರಿಗೆ ನಮ್ಮನ್ನು ಅವರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥದ್ದೇನಿಲ್ಲ, ಅವ್ರಿಗಿನ್ನೂ ಅನುಭವ ಇಲ್ಲ. ನಾವು ಈಗಾಗಲೇ ವಾಜಪೇಯಿ ಅವರ ಒಂದು ಸರ್ಕಾರದಲ್ಲಿ ಸಚಿವನಾಗಿ ಕೆಲಸ ಮಾಡಿ ಅನುಭವ ಇದೆ, ನನಗೆ ಹಿರಿಯನಿದ್ದೀನಿ, ಯಾರಿಗೆ ಎದುರ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ನೇರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಹೊರಗಡೆನೂ ಕೂಡ ಬಂದು ಹೇಳ್ತಾರೆ. ಸೊ ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಬಣ ಬಡಿದಾಟ ಶುರುವಾಗಿದೆ. ಇವತ್ತು ತಾವು ಒಂದು ಕಡೆ ವಿಜುವಲ್ಸಲ್ಲಿ ಗಮನಿಸ್ತಾ ಇರ್ಬೋದು. ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ತಿಳಿರ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, BC ಪಾಟೀಲ್ ಇದ್ದಾರೆ. ಇವರೆಲ್ಲರೂ ಕೂಡ ಟೀಮ್, ರೇಣುಕಾಚಾರ್ಯ ಅವರ ಟೀಮ್ ಈಗ ಬಿವೈ ವಿಜಯೇಂದ್ರ ಪರವಾಗಿ ರಾಜ್ಯದಲ್ಲಿ ದೇಗುಲಗಳ ರನ್ನು. ಮತ್ತೊಂದು ಕಡೆ ಯಾರು ರೆಬಲ್ ನಾಯಕರಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ದೇಗುಲಗಳ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. BC ಪಾಟೀಲ್ ಇದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ. ಈಗ ಹಳೆ ಟೀಮ್ ಇವರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, MP ರೇಣುಕಾಚಾರ್ಯ ಅವರೆಲ್ಲರೂ ಕೂಡ BS ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರು. ಇದೀಗ ಅವರ ಜೊತೆಯಲ್ಲೇ BC ಪಾಟೀಲ್ ಕೂಡ ಇರ್ತಕ್ಕಂಥದ್ದು. BC ಪಾಟೀಲ್ ಕೂಡ ಎಲ್ಲೊಂದು ಕಡೆ ಬಿವೈ ವಿಜಯೇಂದ್ರ ಅವರ ಪರವಾಗಿಯೇ ಇದ್ದಾರೆ, ಗುರುಸ್ಕೊಳ್ತಾ ಇದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ವಿಜಯೇಂದ್ರ ಅವರ ವಿರೋಧಿ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು. ರಮೇಶ್ ಜಾರಕಿಹೊಳಿ ಅವರ ಜೊತೆನೇ ಇವರು ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂಥವರು. BC ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿಜಯೇಂದ್ರ ಬಣ ಬಿಗಿಪಟ್ಟು ಹಿಡಿದಿದೆ. ಯತ್ನಾಳ್ ವಿರುದ್ಧ ಮಾಜಿ CM DV ಸದಾನಂದ ಕೂಡ ಈಗ ಅಖಾಡಕ್ಕಿಳಿದಿದ್ದಾರೆ. ಎರಡು ಬಣಗಳ ಕಿತ್ತಾಟ, ಬಿಜೆಪಿ ಹೈಕಮಾಂಡ್ ಗಪ್ ಚಿಪ್. ನಾಯಕರ ಬಹಿರಂಗ ಹೇಳಿಕೆ ಕಾರ್ಯಕರ್ತರಲ್ಲಿ ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಬಣ ಬಡಿದಾಟ ನಿಲ್ಲಿಸಲು ಮುಂದಾಗದ ಬಿಜೆಪಿ ಹೈಕಮಾಂಡ್. ತೀವ್ರ ಕುತೂಹಲಕ್ಕೆ ಕಾರಣವಾದ ಪಕ್ಷದ ವರಿಷ್ಠರ ನಡೆ.
ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿಜೇಂದ್ರ ಬಣ ಪಟ್ಟು ಹಿಡಿದಿದೆ. ಯತ್ನಾಳ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧ ಈಗ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಅವರು ಅಖಾಡಕ್ಕಿಳಿದಿದ್ದಾರೆ. ಎರಡು ಬಣಗಳ ನಡುವೆ ಈಗ ಕಿತ್ತಾಟ ಜೋರಾಗಿದೆ. ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ಗಪ್ಚುಪ್ ಅಂತಿಲ್ಲ, ಸುಮ್ಮನೆ ಇದೆ, ಸೈಲೆಂಟ್ ಆಗಿದೆ, ಯಾವುದೇ ಕ್ರಮಕ್ಕೂ ಮುಂದಾಗ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬರ್ತಾ ಇಲ್ಲ. ಇದರಿಂದಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಈಗ ಗೊಂದಲ ಸೃಷ್ಟಿಯಾಗಿದೆ. ಬಣ ಬಡಿದಾಟ ನಿಲ್ಲಿಸಲು ಮುಂದಾಗದ ಬಿಜೆಪಿ ಹೈಕಮಾಂಡ್. ತೀವ್ರ ಕುತೂಹಲಕ್ಕೆ ಕಾರಣವಾದ ಪಕ್ಷದ ವರಿಷ್ಠರ ನಡೆ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿಜೇಂದ್ರ ಅವರ ಬಣ ಪಟ್ಟು ಹಿಡಿದಿದೆ. ಕ್ರಮ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಯತ್ನಾಳ್ ವಿರುದ್ಧ ಈಗ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಅವರು ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಸರಿಯಲ್ಲ, ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥ ಮಾತನ್ನು ಈಗ ಡಿ.ವಿ. ಸದಾನಂದ ಗೌಡ ಹೇಳ್ತಿದ್ದಾರೆ. ಡಿ.ವಿ. ಸದಾನಂದ ಗೌಡ ಅವರ ಹೇಳಿಕೆಗೂ ಕೂಡ ಯತ್ನಾಳ್ ಅವರು ಡೋಂಟ್ ಕೇರ್ ಅಂತಿದ್ದಾರೆ. ನಾ ಅಂಥವ್ರಿಗೆಲ್ಲ ಕೇರ್ ಮಾಡೋಕ್ಕಿಲ್ಲ ಅಂತಿದ್ದಾರೆ. ಒಂದು ಕಡೆ ನಾಯಕರು ಬಹಿರಂಗವಾಗಿ ಬಣ ಬಡಿದಾಟ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಯಾರ ಮಾತನ್ನು ಕೇಳಬೇಕು ಅನ್ನೋದೀಗ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಎಲ್ಲೊಂದು ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮುಂದಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳು. ಈ ನಡುವೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಬಿಜೆಪಿ ರಾಜ್ಯದಲ್ಲಿ 3 ನಾಯಕರ ನೇತೃತ್ವದಲ್ಲಿ 3 ಟೀಮ್ಗಳನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಯಿತು. ಅದಕ್ಕೆ ಇವರು ಒಂದು ರೀತಿ ಒಪ್ಪಿಗೆ ಕೊಟ್ಟು ಬರ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಇದ್ದರು. ಇದೀಗ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತಿರುವ ಯತ್ನಾಳ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರಲ್ಲಿ ಎಲ್ಲೊಂದು ಕಡೆ ಗೊಂದಲ ಸೃಷ್ಟಿಯಾಗ್ತಾಯಿದೆ. ಇನ್ನು ಯಾವ ರೀತಿ ಈಗ ಸದನದಲ್ಲಿ ಬಿಜೆಪಿ ನಾಯಕರು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತರಾಟೆಯನ್ನು ತೆಗೆದುಕೊಳ್ತಾರೆ, ಕಿವಿ ಹಿಂಡ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಭಾಳ ಮುಖ್ಯ. ಯಾಕೆಂತಂದರೆ ಅವರವರಲ್ಲೇ ಕಿತ್ತಾಟ ಇರ್ತಕ್ಕಂಥದ್ದು, ಒಗ್ಗಟ್ಟಿಲ್ಲ. ಸೊ ಈಗ ಅದು ಅಧಿವೇಶನದ ಒಳಗೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥ ಸಂಗತಿ.